ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬದನೆಕಾಯಿ ಮೊಸರು ಬಜ್ಜಿ. ರೈಸ್ ಜೊತೆಗೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಂಬಾರು ತಿಂದು ಬೋರ್ ಆದಾಗ ಇದಂತೂ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ದಯವಿಟ್ಟು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಇಷ್ಟು ದೊಡ್ಡದಾಗಿರೋ ಒಂದು ಬದನೆಕಾಯಿನ ತೊಗೊಂಡಿದ್ದೀನಿ. ಇಷ್ಟು ದೊಡ್ಡ ಬದನೆಕಾಯಿ ಇಲ್ಲ ಅಂದರೆ ಚಿಕ್ಕದನ್ನು 2 ತೊಗೊಳ್ಬೋದು. ಆಮೇಲೆ ಈ ಬದನೆಕಾಯಿ ಮೇಲೆ ಈ ಥರ ನೈಫಿಂದ ಈ ಚಿಕ್ಕ ಚಿಕ್ಕ ಹೋಲ್ ಮಾಡ್ತಾ ಇದ್ದೀನಿ, ಅಷ್ಟಾದರೆ ಅದು ಚೆನ್ನಾಗಿ ಬೇಯುತ್ತೆ ಅಂತ. ಇವಾಗ ಈ ಬದನೆಕಾಯನ್ನು ನಾವು ಗ್ಯಾಸಲ್ಲಿ ಸುಟ್ಕೊಳ್ಳೋಣ. ಎಲ್ಲ ಕಡೆ ಚೆನ್ನಾಗಿ ಸುಡಬೇಕು. ಅದರ ಸ್ಕಿನ್ ಎಲ್ಲ ಸುಟ್ಟೋಗಿ ಕಪ್ಪಗಾಗಬೇಕು, ಅಷ್ಟು ಸುಡಬೇಕು ನಾವಿದನ್ನು. ನೋಡಿ, ಈ ಥರ ಎಲ್ಲ ಕಡೆ ಸ್ಕಿನ್ನು ಸುಟ್ಟುಬಿಟ್ಟು ಕಪ್ಪಗಾಗಿದೆ, ಆ ಥರ ಆಗಬೇಕು. ಎಲ್ಲೆಲ್ಲಿ ಸುಟ್ಟಿಲ್ಲ ಅದನ್ನು ನೀಟಾಗಿ ಸುಡಬೇಕು. ಚೆನ್ನಾಗಿ ಸುಟ್ಟಿದೆ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಪಾತ್ರೆಗೆ ನಾವು ಮೊದಲೇ ಈ ಥರ 1 ಕಪ್ ತೆಂಗಿನ ತುರಿ ಜೊತೆಗೆ 1 ಹಸಿಮೆಣಸಿನ್ಕಾಯಿ ಅಥವಾ ಗಾಂಧಾರಿ ಮೆಣಸು ಜೊತೆಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದು ನೈಸ್ ಪೇಸ್ಟ್ ಆಗಿರೋದನ್ನು ನಾನು ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಬನ್ನಿ ಇವಾಗ ಸುಟ್ಟಿರೋ ಬದನೆಕಾಯಿ ತಣ್ಣಗಾಗಿದೆ, ಅದರದ್ದು ಸಿಪ್ಪೆನ ತೆಗಿಯೋಣ. ಈ ಥರ ನೀಟಾಗಿ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ, ಅದರ ಸಿಪ್ಪೆನ ತೆಗೆದ್ರೆ ಆಯಿತು. ಸಿಪ್ಪೆ ತೆಗೆದುಬಿಟ್ಟು ಒಂದ್ಸಲ ಅದನ್ನು ವಾಶ್ ಮಾಡಿಕೊಂಡು ಇವಾಗ ಈ ಥರ ಇಟ್ಟಿದ್ದೀನಿ ನಾನಿಲ್ಲಿ. ನೆಕ್ಸ್ಟು ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ಅದು ತುಂಬ ಈಸಿಯಾಗಿ ಕಟ್ ಆಗುತ್ತೆ, ಯಾಕಂದರೆ ಆಲ್ರೆಡಿ ಇದು ಬೆಂದಿದೆ ಅಲ್ವಾ, ಅದಕ್ಕೇನೆ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಈ ಥರ ತೆಂಗಿನ ಹಾಲನ್ನು ತೆಗೆದಿಟ್ಕೊಂಡಿರ್ತೀವಲ್ವ, ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿರೋ ಬದನೆಕಾಯನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಮೊಸರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮೊಸರು ಸ್ವಲ್ಪ ಹುಳಿ ಇದ್ದರೆ ತುಂಬ ಟೇಸ್ಟ್ ಆಗುತ್ತೆ. ಅದು ಹುಳಿ ಇಲ್ಲ ಅಂದರೆ ಬೇಕಿದ್ರೆ ಸ್ವಲ್ಪ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ಬೋದು. ಇದು ಸ್ವಲ್ಪ ದಪ್ಪ ಆಗಿದೆ ಅಂದರೆ ನಾವು ತೆಳ್ಳಗಿರೋ ಮಜ್ಜಿಗೆನ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಮಜ್ಜಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನು ಸಾಸಿವೆ, ಹಾಗೆಯೇ ಒಂದು ಒಣಮೆಣಸನ್ನು ಕಟ್ ಮಾಡಿ ಹಾಕಿಬಿಟ್ಟು ಒಗ್ಗರಣೆನ ಹಾಕ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ ತಕ್ಷಣವೇ ಲಿಡ್ಡನ್ನು ಕ್ಲೋಸ್ ಮಾಡಬೇಕು, ಅಷ್ಟಾದರೆ ತುಂಬ ಪರಿಮಳ ಚೆನ್ನಾಗಿ ಬರುತ್ತೆ. ಲಾಸ್ಟ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆಯೇ ಉಪ್ಪು ಕೂಡ ಇನ್ನೂ ಹಾಕಿರಲಿಲ್ಲ ಅಲ್ವಾ, ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ಬದನೆಕಾಯಿ ಮೊಸರು ಬಜ್ಜಿ. ಅನ್ನದ ಜೊತೆಗಂತೂ ತುಂಬಾ ಸೂಪರ್ ಕಾಂಬಿನೇಷನ್ನು, ತುಂಬ ಟೇಸ್ಟಿಯಾಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿನ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್.